ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಭಾರಿ ಮಸ್ತಂಗ ಸ್ಟ್ರೀಟ್ ಲೆವೆಲ್ ಒಳಗೆ ಪಾವ್ ಬಜ್ಜಿನ ಯಾವ ರೀತಿ ಮಾಡೋದು ಮನ್ಯಾಗಂತ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಸೊ ಅದಕ್ಕೆ ನಾನು ತರಕಾರಿನ ಬೇಯಿಸ್ಕೊಳ್ಳೋಕೆ ಹಾಕೋತೀನಂತ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೇಲ್ಗಡೆ ಸಿಪ್ಪಿ ತೆಗೆದು. ಹಂಗೆ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2 ಕ್ಯಾರೆಟು. ಹಂಗೆ ಒಂದು ಕಪ್ನಷ್ಟು ನಾನು ಬೀನ್ಸು, ಹಾಗೆ ಒಂದು ಕಪ್ನಷ್ಟು ಫ್ಲವರನ್ನು ಕ್ಲೀನಾಗಿ ಎಲ್ಲನೂ ವಾಶ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಂಡು 1.5 ಗ್ಲಾಸ್ನಷ್ಟು ಈ ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಕಪ್ನಷ್ಟು ನಾನು ಹಸಿ ಬಟಾಣಿನ ಹಾಕ್ಕೊಳ್ಳಾಕತ್ತೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2-3 ಸೀಟಿ ಹೊಡೆಸ್ಕೊಂಡ್ವಿ ಅಂತಂದ್ರೆ ಅಗದಿ ಮಸ್ತಂಗೆ ಭಾಳ ಸಾಫ್ಟಾಗಿ ಬರುತ್ತೆ ನೋಡಿರಿ. ತರಕಾರಿ ಬೆಂದತ್ತ. ಈ ಕಡೆ ಒಗ್ಗರಣೆಗೆ ನಾನು ಒಂದು 2 ಚಮಚದಷ್ಟು ಬೆಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಸೊ ಬೆಣ್ಣೆ ಬೇಡ ಅನ್ನೋರಾಗಿದ್ದರೆ ನೀವು ಎಣ್ಣೆಯಲ್ಲಿ ಮಾಡ್ಕೋಬೋದು. ಇವಾಗ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿದ್ದು ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಿ ಸ್ವಲ್ಪ ಕೆಂಪಗಾಗಬೇಕು ನೋಡಿರಿ. ಆ ರೀತಿ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡು ಆದಮೇಲೆ ನಾನು ಈ ಕಡೆ ತರಕಾರಿಗೆ ಮತ್ತು ನಾನು ಒಂದು 2 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ 1-2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಟೊಮೆಟೊ ಪೂರ್ತಿ ಸ್ವಲ್ಪ ಮೆತ್ತಗಾಗಬೇಕಂತಂದ್ರೆ 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ಟೊಮೆಟೊ ಮೇಲೆ ಅರಿಶಿನ ಉಪ್ಪು ಆಯ್ತಂತ ಹಾಕಿದ್ವಿ ಅಂತಂದ್ರೆ ಬೇಗ ಟೊಮೆಟೊ ಬೆಂದತ್ತ ನೋಡಿರಿ. ಸೊ ಇವಾಗ 2 ಚಮಚದಷ್ಟು ಧನಿಯಾ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, 1-2 ಚಮಚದಷ್ಟು ನಾನು ಪಾವ್ ಬಜ್ಜಿ ಮಸಾಲಾನ ಹಾಕ್ಕೊಳ್ಳಾಕತ್ತೀನಿ. ಸೊ ನಿಮ್ಗೆ ಪಾವ್ ಬಜ್ಜಿ ಮಸಾಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಸೊ ಅದು ಮಾಡ್ಕೋಬೋದು. ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಯಾವ್ದು ಸಿಗುತ್ತೆ ನೋಡಿರಿ, ಮಾಡ್ಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಕಡೆ ತರಕಾರಿನೇ ಎಲ್ಲನೂ ಬೆಂದೈತಿ. ಸೊ ಇದನ್ನು ಚಂದಾಗ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡತ್ತಿರಲ್ಲ ಈ ರೀತಿ ಸಾಫ್ಟಾಗಿ ನೀವು ತರಕಾರಿನ ಚಂದಾಗ ಈ ರೀತಿ ಹಿಂಗೆ ಸ್ಮ್ಯಾಶ್ ಮಾಡಿಕೊಡ್ರಿ. ಇವಾಗ ಇದಕ್ಕೆ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ರು ಸೊ ಅದ್ರ ಒಳಗಡೆನ ಹಾಕ್ಕೊಳ್ಳಾಕತ್ತೀನಿ. ಇದು ಬೇಯಿಸಿದ ತರಕಾರಿನ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ರಿ. ಈ ಪೂರ್ತಿ ಒಗ್ಗರಣೆ ಎಣ್ಣೆ ಅಂಶ ಎಲ್ಲನೂ ಮಿಕ್ಸ್ ಆಗಬೇಕು ನೋಡಿರಿ. ಆ ರೀತಿ ಚಂದಾಗ ಮಿಕ್ಸ್ ಆದಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಡ್ರಿ. ಈ ರೀತಿ ಮೇಲ್ಗಡೆ ಎಲ್ಲ ಆಯಿಲ್ ಬರ್ತಾ ಇರಬೇಕು. ಸೊ ಇವಾಗ 1 ಚಮಚದಷ್ಟು ನಾನು ಕಸೂರಿ ಮೆಂತ್ಯನ ಹಾಕ್ಕೊಳ್ಳಾಕತ್ತೀನಿ. ಸೊ ಕಸೂರಿ ಮೆಂತ್ಯ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಮಾತ್ರ ಜಾಸ್ತಿ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಸೊ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಕುದಿಯೋಕೆ ಬಿಟ್ಕೊಂಡು ಆದಮೇಲೆ 1-2 ನಿಮಿಷ ಕುದಿತಂತಂದ್ರೆ ಮೇಲ್ಗಡೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸೊ ಈ ಕೊತ್ತಂಬರಿ ಹಾಕ್ಕೊಂಡು ಆದಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಇದಕ್ಕೆ ನೀವು ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪದಲ್ಲಿ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಈ ಪಾವ್ ಭಾಜಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಸೊ ಮೇಲ್ಗಡೆ ನಾನು ಮತ್ತು 1 ಚಮಚದಷ್ಟು ಬೆಣ್ಣೆನ ಹಾಕ್ಕೊಳ್ಳಾಕತ್ತೀನಿ ಇದು ಲಾಸ್ಟಿಗೆ. ಸೊ ನೋಡಿದ್ರಲ್ಲ ಈ ಬೆಣ್ಣಿನ ಮೇಲೆ ಹಾಕ್ಬಿಟ್ವಿ ಅಂತಂದ್ರೆ ಪಾವ್ ಬಜ್ಜಿ ರೆಡಿ ಆಗ್ತೈತಿ. ಇದು ಭಾರಿ ಮಸ್ತಂಗೆ ಭಾರಿ ರುಚಿಯಾಗಿರುತ್ತೆ ನೋಡಿರಿ. ಹಂಗೆ ಮೇಲ್ಗಡೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಾಕತ್ತೀನಿ. 1-2 ಚಮಚದಷ್ಟು ತುಪ್ಪ ಹಾಕ್ಕೊಂಡ್ರಂದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಮಕ್ಕಳು ಕೂಡ ಮನ್ಯಾಗಿನ ಮಂದಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈ ಪಾವ್ ಬಜ್ಜಿ ಮಸಾಲಾನ. ಸೊ ಈ ಕಡೆ ಬನ್ನನ್ನು ನಾನು ಬಿಸಿ ಮಾಡ್ಕೊಳ್ತೇನಂತ. ಸೊ ಹಂಚಿಗೆ ನಾನು 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಪಾವ್ ಬಜ್ಜಿ ಮಸಾಲ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಇದು ಬೆಣ್ಣೆ ಒಳಗೆ ಎಣ್ಣೆ ಕರಗಿರತ್ತಲ್ಲ ಸೊ ಅದರ ಒಳಗಡೆ ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ 1 ನಿಮಿಷದಷ್ಟು ಸ್ವಲ್ಪ ಬೆಂತಂದ್ರೆ ಫ್ರೈ ಆಯ್ತಂದ್ರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ, ಭಾಳ ಹೊತ್ಸಾಕ ಹೋಗಬೇಡ್ರಿ. ಸೊ ಈಗ ಇವಾಗ ನಾನು ಬನ್ನನ್ನು ಕಟ್ ಮಾಡಿಕೊಂಡು ಈ ರೀತಿ ಹಿಂಗೆ ಬನ್ನನ್ನು ಬಿಸಿ ಮಾಡ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಬಣ್ಣು. ಸೊ ಇದು ಸಪ್ಪೆ ಆಗಿದ್ದರೆ ಖಾರ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕ್ಕೊಂಡು ನೀವು ಸ್ವಲ್ಪ ಬಣ್ಣ ಬಿಸಿ ಮಾಡಿಕೊಂಡ್ರೆ ಭಾರಿ ಸಾಫ್ಟಾಗಿ ಹಾಗೆ ರುಚಿ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಸೊ ಇವಾಗ ಇದೆಲ್ಲನೂ ರೆಡಿ ಆಗೈತಿ. ಪಾವ್ ಬಣ್ಣ ಸ್ವಲ್ಪ ರೆಡಿ ಮಾಡ್ಕೊಂಡು ನೋಡಿರಿ. ಸೊ ಈ ರೀತಿ ಮಾಡಿಕೊಡ್ರಿ, ಭಾರಿ ಮಸ್ತ್ ಇರುತ್ತೆ ನೋಡಿರಿ. ಈ ಕಡೆ ಪಾವ್ ಬಜ್ಜಿ ಮಸಾಲಾನು ರೆಡಿ ಆಗೈತಿ. ಸೊ ಮತ್ತೆ ತಡ ಮಾಡೋಣ
ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೇ ಬಿಡೋಣ ಅಂತ. ಸೊ ಅದಕ್ಕಿಂತ ಮೊದಲೇದಾಗಿ ಸ್ವಲ್ಪ ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಾಕತ್ತೀನಿ ನೋಡಿರಿ. ಸೊ ಲಾಸ್ಟಿಗೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಾಕತ್ತೀನಿ ಮೇಲ್ಗಡೆ. ಸೊ ಲಿಂಬೆಹಣ್ಣಿನ ರಸ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನ್ಸುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಸೊ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಇವಾಗ ಪಾವ್ ಭಾಜಿ ಮಸಾಲೆ ಭಾರಿ ಮಸ್ತಂಗೆ ರೆಡಿ ಆಗೈತಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳಕತ್ತೀನಿ. ಸೊ ನೋಡಾಕತ್ತಿರಲ್ಲ, ಟೇಸ್ಟ್ ಮಾತ್ರ ಭಾರಿ ಅನಾವತ್ತದ. ಪಾವ್ ಕೂಡ ಬಣ್ಣು ಕೂಡ ತುಂಬ ಸಾಫ್ಟಾಗಿ ಹಾಗೆ ಖಾರವಾಗಿನೂ ಕೂಡ ಬಂದೈತಿ. ಮೇಲ್ಗಡೆ ಕೊತ್ತಂಬರಿ ಹಂಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ನೀವು ತಿನ್ನಾಕತ್ರಂತಂದ್ರೆ ಈ ಪಾವ್ ಭಾಜಿ ಮಸಾಲ ಮಸ್ತಂಗಿರುತ್ತೆ ನೋಡ್ರಿ. ಸೊ ಮನ್ಯಾಗಿನ ಮಂದಿ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಂಗಾನ ಇದು ಅಗದಿ ಭಾರಿ ಸಿಂಪಲ್ಲಾಗಿ ನಾನು ನಿಮ್ಗೆ ತೋರಿಸ್ಕೊಟ್ಟೇನಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ಪಾವ್ ಭಾಜಿ ಮಸಾಲಾನ ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.